ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಈ ಪ್ರತಿ ವಾರದಂತೆ ಈ ವಾರ ಕೂಡ ಒಂದು ಹೊಸ ವಿಚಾರವನ್ನು ತಮ್ಮೆಲ್ಲರೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ವೇಷಭೂಷಣದಲ್ಲಿ ನನ್ನ ನೋಡಿ ನೀವು ಹೇಗೆ ಅನ್ಕೋಬೋದು. ನಾನು ಬೆಳಗಾವಿ ಜಿಲ್ಲೆಯ ಮುರುಗೋಡ ಶ್ರೀ ಚಿದಂಬರ ಸ್ವಾಮಿ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊರಟಿದ್ದೀನಿ. ಇವತ್ತು ನಾನು ಕ್ಲಿಪ್ ಮಾಡೋ ದಿವಸ ಇತ್ತು, ನೆನಪು ಬಂತು. ಅದಕ್ಕಾಗಿ ತಮ್ಮೆಲ್ಲರ ಎದುರಿಗೆ ಒಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬರೋಣ. ಆತ್ಮೀಯರೇ, ಕರ್ಣ, ಮಹಾಭಾರತದಲ್ಲಿ ಕರ್ಣ ಯುದ್ಧದ ಸಮಯದಲ್ಲಿ ಅರ್ಜುನನ ಬಾಣಕ್ಕೆ ಒಂದು ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಅವನು ಪ್ರಾಣತ್ಯಾಗ ಮಾಡಿದ ತಕ್ಷಣ ಸೂರ್ಯದೇವ ಮತ್ತು ಇಂದ್ರದೇವ ಬಂದು ಯಮನಿಗೆ ಹೇಳ್ತಾರೆ, ಕರ್ಣನನ್ನು ಸೀದಾ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಯಮರಾಜ ಹೇಳ್ತಾನೆ, ಇಲ್ಲ, ಯಾವುದೇ ವಿಚಾರ ಮಾಡದೆ ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಇಲ್ಲ, ಇದು ನಮ್ಮ ಆಜ್ಞೆ ಇದೆ, ನೀನು ಕರ್ಣನನ್ನು ಸಶರೀರವಾಗಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದಾಗ ಕರ್ಣ ಸ್ವಲ್ಪ ದಿವಸ ಆನಂತರ ಎನ್ಕ್ವೈರಿ ಸಮಯದಲ್ಲಿ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾನೆ ಕರ್ಣ, ಇಲ್ಲ, ಪ್ರತಿದಿನ ನನಗೆ ಬರೀ ಅನ್ನ ಕೊಡ್ತಾ ಇಲ್ಲ, ನಾನು ಇಲ್ಲಿ ನಾನು ಒಂದು ಪಾನೀಯ ಸೇವಿಸಿ ಬದುಕ್ತಾ ಇದ್ದೀನಿ, ಇದು ಯಾವ ನ್ಯಾಯ, ನನಗ್ಯಾಕೆ ಅನ್ನ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಯಾರು? ಕರ್ಣ. ಆಗ ಹೇಳ್ತಾರೆ, ಹೌದಾ, ಯಾಕೆ ಅಂದರೆ ಅದು ನಿನ್ನ ಕರ್ಮದ ಫಲ, ಆ ಕಾರಣದಿಂದ ನಿನಗೆ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಆಗ ಅವ್ರು ಮತ್ತು ಇಂದ್ರ ಮತ್ತು ಸೂರ್ಯದೇವ ಹೇಳ್ತಾರೆ, ನೋಡು, ನಿನ್ನ ಜೀವನ ಪೂರ್ತಿ ನೀನು ದಾನ ಏನೋ ಮಾಡಿದೀಯ, ದಾನ ಮಾಡಿ ದಾನಶೂರ ಕರ್ಣ ಅಂತ ಹೆಸರನ್ನು ಕೂಡ ಪಡೆದಿದ್ದೀಯ. ಆದರೆ ನೀನು ಪ್ರತಿದಿನ ದಾನ ಮಾಡಿದ್ದು ಬರೀ ಸ್ವರ್ಣ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಮಾತ್ರ ದಾನ ಮಾಡಿದ್ದೀಯ. ನಿನ್ನ ಇಡೀ ಜೀವನದಲ್ಲಿ ಯಾರಿಗೂ ಅನ್ನದಾನವನ್ನು ಮಾಡಿಲ್ಲ. ಆ ಕಾರಣದಿಂದ ನಿನಗೆ ಅನ್ನ ಸಿಗ್ತಾ ಇಲ್ಲ. ಇಲ್ಲಿ ಬರೀ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇದೇ ನಿನಗೆ ಸಿಗ್ತಾ ಇದೆ, ಪಾನೀಯ ಸಿಗ್ತಾ ಇದೆ. ಆ ಕಾರಣದಿಂದ ನಿನಗೆ ಅನ್ನ ಇಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಕೇಳ್ತಾನೆ, ದೈನ್ಯದಿಂದ ಕೇಳ್ತಾನೆ, ಅಲ್ಲ ಗುರುವೇ, ನಾನು ಅನ್ನ ತಿನ್ನದೆ ಬದುಕೋದಾದರೂ ಹೇಗೆ ಅಂತ ಹೇಳಿ. ಆಗ ಹೇಳ್ತಾರೆ ಅವರು, ಭಾಳಷ್ಟು ಪರಿಪರಿಯಾಗಿ ಕರ್ಣ ಇಬ್ಬರು ದೇವತೆಗಳನ್ನು ಪರಿಪರಿಯಾಗಿ ಕೇಳ್ಕೊತಾರೆ. ಕೇಳ್ಕೊಂಡಾಗ ಅನ್ನ ತಿನ್ನದೆ ನಾನು ಬದುಕೋದಾದರೂ ಹೇಗೆ, ಇದಕ್ಕೆ ಏನಾದರೂ ಒಂದು ದಾರಿ ಕೊಡಿ ಅಂತ ಕೇಳಿದಾಗ ಸೂರ್ಯದೇವ ಮತ್ತು ಇಂದ್ರ ಹೇಳ್ತಾರೆ, ಇಲ್ಲ, ಮತ್ತೆ ನಿನಗೆ 14 ದಿವಸಗಳವರೆಗೆ ಸಮಯ ಕೊಡ್ತೀವಿ. ಆ 14 ದಿವಸ ಮತ್ತೆ ನೀನು ಭೂಲೋಕಕ್ಕೆ ಹೋಗು, ಅನ್ನದಾನ ಮಾಡು, ಅನ್ನದಾನ ಮಾಡಿ ಆನಂತರ ಮರಳಿ ಬಾ. ಆಗ ನಿನಗೆ ಈ ಲೋಕದಲ್ಲೂ ಕೂಡ ಸ್ವರ್ಗಲೋಕದಲ್ಲೂ ಕೂಡ ನಿನಗೆ ಅನ್ನ ಸಿಗ್ತದೆ ಅಂತ ಹೇಳ್ತಾರೆ. ಆಗ ಕರ್ಣ ಬಂದು ಮತ್ತೆ 14 ದಿನಗಳವರೆಗೆ ಹಲವಾರು ಮಹನೀಯರುಗಳಿಗೆ, ಹಲವಾರು ಗುರುಗಳಿಗೆ, ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನವನ್ನು ಮಾಡ್ತಾನೆ. ಅನ್ನದಾನ ಮಾಡಿ ಆ 14 ದಿನಗಳ ನಂತರ ಮತ್ತೆ ಅವನು ಸ್ವರ್ಗಲೋಕಕ್ಕೆ ಹೋದಾಗ ಮತ್ತೆ ಅವನಿಗೆ ಅನ್ನ ಸೇವಿಸಲು ಒಂದು ಅಧಿಕಾರ ಸಿಗ್ತದೆ ಅಂತ ನಾನು ಕೆಲವೊಂದು ವಿಚಾರಗಳನ್ನು ನೋಡ್ತಾ ಇದ್ದಾಗ ಈ ಒಂದು ವಿಚಾರ ನನಗೆ ಗೊತ್ತಾಯಿತು. ಅದನ್ನೇ ತಮ್ಮೆಲ್ಲರಿಗೂ ಕೂಡ ನಾನು ಹಂಚಿಕೊಳ್ತಾ ಇದ್ದೀನಿ. ಅದೇ ಥರ ಸತ್ತಾಗ ನಾವು 14 ದಿನಗಳವರೆಗೆ ಅನ್ನದಾನ ಯಾಕೆ ಮಾಡಬೇಕು ಅಂದರೆ ಇದೇ ಉದ್ದೇಶಕ್ಕೆ ಅಂತ ಹೇಳ್ತಾರೆ. ಆ ಕಾರಣದಿಂದ 14 ದಿನಗಳವರೆಗೆ ನಾವು ಅನ್ನದಾನವನ್ನು ಮಾಡ್ತಾ ಇರ್ತೀವಿ. ಇದು ಕರ್ಣನ ಕಥೆಯಾದರೆ ನಾವು ಕೂಡ ಯಾವುದೇ ಒಂದು ದಾನ ಧರ್ಮ ಮಾಡಲಿಲ್ಲ ಅಂತಂದರೆ ನಮಗೂ ಕೂಡ ಇದೇ ಒಂದು ಪರಿಸ್ಥಿತಿ ಬರ್ತದೆ. ಆ ಕಾರಣದಿಂದ ಬಂಧುಗಳೇ, ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ, ಅನ್ನದಾನವನ್ನು ಮಾಡೋಣ, ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನವನ್ನು ಮಾಡೋಣ. ಕಾಮಧೇನು ಆಕಳು ಬರ್ತದೆ ಮನೆಯಲ್ಲಿ, ಆ ಆಕಳಿಗೂ ಕೂಡ ಒಂದು ಅನ್ನದಾನ ಮಾಡಿ ನಾವು ಒಂದು ಮುಕ್ತಿಯನ್ನು ಪಡೆಯೋಣ ಮತ್ತು
ಶಾಶ್ವತವಾದಂಥ ನಾವು ಅನ್ನ ಸೇವಿಸಲಿಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಒಳ್ಳೆಯದು ಅನಿಸಿತ್ತಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಕಮೆಂಟನ್ನು ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.